ಅಂತೂ ಇಂತೂ ಜಮಾ ಆಯಿತು. ಏನು ಕೆಲವರು ಕೇಳ್ತಾ ಇದ್ದರು, ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ, ನಮಗೆ ಪ್ರಾಬ್ಲಮ್ ಆಗ್ತದೆ, ನಮಗೆ ಹಣ ಜಮಾ ಆಗಿಲ್ಲ ಸರ್ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ. ಎಸ್, ಅಂತೂ ಇಂತೂ ಹಣ ಜಮಾ ಆಯಿತು. ಯಾಕಪ್ಪ ಅಂತಂದರೆ ಇಷ್ಟು ದಿನ ಕೇಳ್ತಿರುವಂಥದ್ದು ಬಂದೇ ಬಿಡ್ತು. ಆಲ್ಮೋಸ್ಟ್ ಜಮಾ ಆಗಿದೆ. ಎಲ್ರಿಗೂ ಕೂಡ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿದೆಯೋ ಇಲ್ಲೇ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿರುತ್ತೆ. ನಿಮ್ಮ ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಹಣ ಬಂದಿರುತ್ತೆ. ಎಲ್ಲರಿಗೂ ಕೂಡ ಇಲ್ಲಿ ಹಣ ಕ್ರೆಡಿಟ್ ಆಗಿರುತ್ತೆ. ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಹಣ ಜಮೆ ಆಗುವಂಥ ಸಾಧ್ಯತೆ ಇದೆ ಅಲ್ಲ, ಡೆಫಿನೆಟಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಇಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಲೈವ್ ಪ್ರೂಫ್ ಹಣ ಬಂದಿರುವಂಥದ್ದು ಲೈವ್ ಪ್ರೂಫ್ ತುಂಬ ಅಂದರೆ ತುಂಬ ಜನ ನನಗೆ ಶೇರ್ ಮಾಡಿದ್ದಾರೆ. ಮತ್ತು ಸರ್ ಇಂದು ಹಣ ನಮಗೆ ಜಮಾ ಆಗಿದೆ, ನೀವು ಹೇಳಿದಿರಿ ಸರ್ ಹಣ ಬರತ್ತಂತ ಹೇಳಿದಿರಿ, ನಿಮ್ಮ ಚಾನಲನ್ನು ನಾನು ನೋಡಿದ್ದೇನೆ, ಹಾಗಾಗಿ ನಾನು ನೋಡಿದ ಒಂದು ಆಲ್ಮೋಸ್ಟ್ 2 ದಿನದಲ್ಲೇ ಹಣ ಬಂದಿದೆ, ತುಂಬ ಖುಷಿ ಆಗುತ್ತೆ ಸರ್ ಅಂತ ಹೇಳಿದರು. ನನಗೆ ಅವಾಗ ಖುಷಿ ಆಯಿತು. ಎಸ್, ಹಣ ಬಂತಂತ ಅಂದರೆ ಆಲ್ಮೋಸ್ಟ್ ಹಣ ಬಂದಿದೆ, ಟೆನ್ಷನ್ ಆಗುವಂಥ ವಿಚಾರ ಇನ್ಮೇಲೆ ಇಲ್ಲ. ಎಸ್, ಎಲ್ರಿಗೂ ಹಣ ಜಮಾ ಆಗಲಿ, ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು, ಎಲ್ರಿಗೂ ಹಣ ಬರಲಿ. ಇಲ್ಲಿ ಈ ಒಂದು ವಿಚಾರ ಹಣ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ, ಎಲ್ರಿಗೂ ಹಣ ಬರಲಿ. ಆದರೆ ಅದರಲ್ಲೂ ಕೆಲವರಿಗೆ ಹಣ ಬಂದಿಲ್ಲ, ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದರೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು, ನನಗೆ ಗೊತ್ತಿದೆ. ಆದರೆ ಅದರಲ್ಲೂ ಅಂತಂದರೆ ಇವಾಗ ಏನೊಂದು 20ರಿಂದ 30 ಲಕ್ಷ ಜನರಿಗೆ, ಆಲ್ಮೋಸ್ಟ್ ಒಂದು 20-30 ಲಕ್ಷ ಜನವೂ ಅಲ್ಲ, ಒಂದು 15ರಿಂದ 20 ಲಕ್ಷ ಜನ ಅಂತ ಇಟ್ಕೊಳ್ಳಿ, ಅಷ್ಟು ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದು ಇವಾಗ ಬಂದಿದೆ. ಆದರೆ ಅದರಲ್ಲೂ ಕೆಲವರಿಗೆ 1,000 ಜನ ಅಂದರೆ ಒಂದು 10-15-20 ಜನರಿಗೆ ಹಣ ಬರ್ದೇನೂ ಇರ್ಬೋದು. ಯಾಕಪ್ಪ ಅಂತಂದರೆ ಅವ್ರದ್ದು ಅಂಥ ಒಂದು ಮೇಜರಾಗಿ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಹಣ ಬರಲ್ಲ. ಯಾಕಪ್ಪ ಅಂತಂದರೆ ಅವ್ರದ್ದು ಮೇಜರಾಗಿ ಪ್ರಾಬ್ಲಮ್ ಇಲ್ಲ ಅಂತಂದರೆ ಹಣ ಬರುತ್ತೆ. ಅಂಥ ಮೇಜರ್ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ಹೆಂಗೆ ಹೇಳೋದು ನಾನಿವಾಗ ಅಂಥ ಮೇಜರ್ ಪ್ರಾಬ್ಲಮ್ ಅಂತಂದರೆ ಸಿಂಪಲಾಗಿ ಹೇಳ್ತೀನಿ, ನಿಮ್ಮದು ಆಧಾರ್ ಕಾರ್ಡ್ ಸರಿ ಇಲ್ಲ, ರೇಷನ್ ಕಾರ್ಡ್ ಸರಿ ಇಲ್ಲ, ಪಾನ್ ಕಾರ್ಡ್ ಸರಿ ಇಲ್ಲ, ನಿಮ್ಮದು ಏನೋ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ನಿಮ್ಮ ಒಂದು ಏನೋ ಒಂದು ಪ್ರಾಬ್ಲಮ್, ಅಂಥ ಪ್ರಾಬ್ಲಮ್ ಇದ್ದರೆ ಮಾತ್ರ ನಿಮಗೆ ಹಣ ಜಮೆ ಆಗೋದಿಲ್ಲ. ಬಿಟ್ಟರೆ ಇಲ್ಲ ಅಂತಂದರೆ ಪಕ್ಕ ನಿಮ್ಮ ಅಕೌಂಟಿಗೆ ಜಮಾ. ಇಲ್ಲ ಅಂತಂದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಎಲ್ರಿಗೂ ಹಣ ಜಮೆ ಆಗುತ್ತೆ, ಪಕ್ಕ ಜಮಾ ಆಗುತ್ತೆ ನಿಮ್ಮ ಅಕೌಂಟಿಗೆ. ಟೆನ್ಷನೇ ಮಾಡ್ಕೊಳ್ಬೇಡಿ. ಹೇಗೆ ಸರ್ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಎಸ್, ಹೇಗಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಜಮಾ ಆಗುವಂಥದ್ದು ಮೇಯ್ನಾಗಿ ಹೇಗಪ್ಪ ಅಂತಂದರೆ ನಿಮಗೆ ಒಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಗೆ ಹಣ ಜಮಾ ಆಗುವಂಥದ್ದು ಹೇಗಂತಂದರೆ ಆಲ್ಮೋಸ್ಟ್ ನಿಮ್ಮೊಂದು DBT ಮುಖಾಂತರ ನಿಮ್ಮೊಂದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಲೂ ಕೂಡ ಹೇಳ್ತಾರೆ. ಆ ಒಂದು ಮುಖಾಂತರ ನಿಮ್ಮೊಂದು ಅಕೌಂಟಿಗೆ ಹಣ ಬರುವಂಥದ್ದು. ಇಲ್ಲ ಅಂತಂದು ಸುಮ್ಮನೆ ಬರೋದಿಲ್ಲ. ಇಲ್ಲ ಅಂತಂದರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರಲ್ಲ. ಹಾಗಾಗಿ ಆ ಒಂದಿಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕಾಗ್ತದೆ. ಏನು ಆ ಸ್ಟೆಪ್ಸನ್ನು ಫಾಲೋ ಮಾಡುವಂಥದ್ದು ಏನು ಅಂಥದ್ರಲ್ಲೂ ಹಣ ಬರದೇ ಇರುವವರು ಏನು ಮಾಡಬೇಕು? ನಾನು ಒಂದು ವಿಚಾರವನ್ನು ಫಸ್ಟಿಗೆ ಹೇಳ್ಬಿಡ್ತೀನಿ. ನಿಮ್ಮದು ರೇಷನ್ ಕಾರ್ಡ್ ಸರಿ ಇಲ್ಲ, ಪಾನ್ ಕಾರ್ಡ್ ಸರಿ ಇಲ್ಲ, ಆಧಾರ್ ಕಾರ್ಡ್ ಸರಿ ಇಲ್ಲ ಅಂಥವರು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ. ನನ್ನ ಕೈಲಿ ಏನೂ ಮಾಡಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ನಾನು ಹೇಳ್ಬೋದು ನೀವು ಈ ರೀತಿ ಮಾಡಿ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ನಾನು ಹೇಳ್ತೀನಿ. ಈಗ ಆಲ್ಮೋಸ್ಟ್ ನಾನು ಹೇಳ್ಬೋದು ಇವಾಗ ನೀವು ಈ ರೀತಿ ಮಾಡಿ ಅಂತ ಹೇಳ್ಬೋದು. ಆದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಸರಿ ಇಲ್ಲದೆ ಇದ್ದವ್ರಿಗೆ ಏನೂ ಮಾಡಲಿಕ್ಕಾಗಲ್ಲ. ಆಧಾರ್ ಕಾರ್ಡ್ ಸರಿ ಇಲ್ಲದೆ ಇರುವವರಿಗೆ ಏನೂ ಮಾಡಲಿಕ್ಕಾಗಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲೇ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನೀವೇ ಸರಿ ಮಾಡ್ಕೊಳ್ಬೇಕು, ಅದನ್ನು ನಾನೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಅದನ್ನ ಸರಿ ಮಾಡ್ಕೊಳ್ಳಿ. ಎಸ್, ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದನ್ನು ಮಾಡ್ಕೊಳ್ಳಿ ಖಂಡಿತವಾಗಲೂ. ಯಾಕಪ್ಪ ಅಂತಂದರೆ ಕೆಲವರು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ. ನಿಮಗೆ ಇನ್ಫಾರ್ಮೇಟಿವ್ ಆಗಿ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ, ಪ್ರತಿ ಒಂದು ಯೋಜನೆಯ ಹಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಥ ಒಂದು ಯೋಜನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಮತ್ತು ಎಲ್ರಿಗೂ ಇಂಪಾರ್ಟೆಂಟ್ ಇರುವಂಥ ವಿಡಿಯೋ, ಎಸ್ ಇಂಪಾರ್ಟೆಂಟ್ ಆಗುವಂಥ ವಿಡಿಯೋ, ಎಲ್ರಿಗೂ ಹಣ ಬರುತ್ತೆ, ಎಲ್ರಿಗೂ ಹಣ ಬರಲಿ. ಹಾಗಾಗಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ಕೆಲವರು ಕೇಳ್ತಾ ಇದ್ದಾರೆ, ಸರ್ ನಮ್ಗೆ ಹಣ ಬರುತ್ತೆ. ಹೌದು, ಯಾವಾಗ ಹಣ ಬರುತ್ತೆ? ನೀವು ಹೇಳ್ತೀರಾ ನಮಗೆ ನಿನ್ನೆ ಹಣ ಬಂತು, ಇಂದು ಹಣ ಬಂತು, ಮತ್ತು ನಾಳೆ ಹಣ ಬರುತ್ತೆ ಅಂತ ಹೇಳ್ತೀರಾ. ಕರೆಕ್ಟಾಗಿ ಹೇಳಿ ಯಾವಾಗ ಹಣ ಬರುತ್ತೆ ನಮಗೆ, ಕರೆಕ್ಟಾಗಿ ಹೇಳಿ ಅಂತ. ಎಸ್, ಖಂಡಿತವಾಗ್ಲೂ ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ಏನಪ್ಪ ಅಂತಂದರೆ ನಿಮಗೆ ಹಣ ಬರ್ತಾ ಇಲ್ಲ, ಮೇಯ್ನ್ ಪ್ರಾಬ್ಲಮ್ ಏನು ಇದನ್ನು ಹುಡುಕಿ.
ನಿಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ನೀವು ನಮ್ಗೆ ಹಣನೇ ಬರೋದಿಲ್ಲ ಅಂತ ಅಂದ್ಕೊಳ್ಳುವಂಥದ್ದು ನಿಮ್ಮ ತಪ್ಪು. ಖಂಡಿತವಾಗ್ಲೂ ಹೇಳ್ತೀನಲ್ಲ, ಅದು ನಿಮ್ಮ ತಪ್ಪು. ನೀವು ಆ ರೀತಿ ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಫಸ್ಟ್ ಆಫ್ ಆಲ್ ಅದು ನೀವು ಮಾಡುವಂಥ ದೊಡ್ಡ ತಪ್ಪು. ಹಾಗಾಗಿ ನೀವು ಆಮೇಲೆ ಖಂಡಿತವಾಗ್ಲೂ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ನೀವು ಆ ರೀತಿ ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ಲರ ಅಕೌಂಟಿಗೂ ಹಣ ಜಮಾ ಆಗತ್ತೆ. ಹೌದು, ಯಾವಾಗ ಜಮಾ ಆಗುತ್ತೆ? ಎಸ್, ಡೆಫಿನೆಟ್ ಆಗಿ ಇನ್ನೂ 1 ವಾರದ ಒಳಗಡೆ ಯಾರಿಗೆ ಹಣ ಬಂದಿಲ್ಲ, ಕಂಪ್ಲೀಟಾಗಿ ಏನು 17ನೇ ಕಂತಿನ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರು ಎಲ್ಲರ ಅಕೌಂಟಿಗೂ ಹಣ ಜಮಾ. ಇದು ಪಕ್ಕಾ ನ್ಯೂಸ್ ಸ್ನೇಹಿತರೆ. ಖಂಡಿತವಾಗ್ಲೂ ಯಾರೆಲ್ಲ ಹಣ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮಾ ಆಗುವಂಥ ಸಾಧ್ಯತೆ ಎಲ್ಲ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ರಿಗೂ ಹಣ ಜಮಾ ಫಿಕ್ಸ್ ಸ್ನೇಹಿತರೆ. ಖಂಡಿತವಾಗ್ಲೂ ಹಣ ಜಮಾ ಫಿಕ್ಸ್. ಯಾರು ಕೂಡ ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ಮುಂದೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮಾ ಆಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಎಲ್ರಿಗೂ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಕೆಲವರು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರ, ಮತ್ತು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೊಂದು ಕಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ. ಟಾಟಾ ಬಾಯ್.